ಅರೆ ಅರೆ ತಮ್ಮ, ಓಂ ಶಾಂತಿ. ನೀವೀಗ ಈ ಶರೀರವನ್ನು ಮರೆತು ಅನಾಸಕ್ತ ಕರ್ಮಾತೀತರಾಗಿ ಮನೆಗೆ ಹೋಗಬೇಕಾಗಿದೆ. ಆದ್ದರಿಂದ ಸುಕರ್ಮ ಮಾಡಿರಿ, ಯಾವುದೇ ವಿಕರ್ಮವಾಗದಿರಲಿ. ಗಡಿಯಾರಕ್ಕೆ ಮಾತು ಬರುತ್ತಿದ್ದರೆ ನಮಗೆಲ್ಲ ಉಗಿಯುತ್ತಿತ್ತು. ಯಾಕೆ ಗೊತ್ತಾ? ನಾವು ಸರಿ ಇಲ್ಲದಿದ್ದರೂ ಟೈಮ್ ಸರಿ ಇಲ್ಲ ಅಂತೀವಲ್ಲ, ಅದಕ್ಕೆ. ಓಂ ಶಾಂತಿ ಅಣ್ಣ. ಅಣ್ಣ, ಇವತ್ತು ಬಾಬಾ ಹೇಳ್ತಿದ್ದಾರೆ, ತಮ್ಮ ಸ್ಥಿತಿಯನ್ನು ಪರಿಶೀಲನೆ ಮಾಡಿಕೊಳ್ಳೋದಕ್ಕಾಗಿ 3 ಮಹಿಮೆಯನ್ನು ನೆನಪಿಟ್ಕೋಬೇಕು. ನಿರಾಕಾರ ತಂದೆಯ ಮಹಿಮೆ, ದೇವತೆಗಳ ಮಹಿಮೆ ಮತ್ತು ಸ್ವಯಂನ ಮಹಿಮೆ. ಈಗ ಪರಿಶೀಲನೆ ಮಾಡಿಕೊಳ್ಬೇಕು. ನಿರಾಕಾರ ತಂದೆಯ ಸಮಾನ ಪೂಜ್ಯನಾಗಿದ್ದೇನಾ? ಅವರ ಎಲ್ಲ ಗುಣಗಳನ್ನು ಧಾರಣೆ ಮಾಡಿಕೊಂಡಿದ್ದೇನಾ? ದೇವತೆಗಳಂತೆ ಚಲನೆಯು ರಾಯಲ್ ಆಗಿದೆಯಾ? ದೇವತೆಗಳ ಆಹಾರ ಪಾನೀಯಗಳೇನಿದೆ, ಅವರ ಗುಣಗಳೇನಿದೆ, ಅದೇ ನನ್ನದಾಗಿದೆಯಾ? ಆತ್ಮದ ಎಲ್ಲ ಗುಣಗಳನ್ನು ಅರಿತು ಅದರ ಸ್ವರೂಪದಲ್ಲಾಗಿದ್ದೇನೆಯಾ ಅಂತ ಚೆಕ್ ಮಾಡಿಕೊಳ್ಬೇಕಣ್ಣ. ಅಣ್ಣ, ಬಾಬಾ ಮಕ್ಕಳಿಗೆ ತಿಳಿಸ್ತಾರೆ, ಆತ್ಮರ ನಿವಾಸ ಸ್ಥಾನವು ಶಾಂತಿಯ ಶಿಖರವಾಗಿದೆ. ಹೇಗೆ ಹಿಮಾಲಯ ಪರ್ವತದ ತುದಿಯಲ್ಲಿದೆಯೋ ಅದೇ ರೀತಿ ನಮ್ಮದು ಶಾಂತಿಧಾಮ. ಅದು ಬಹಳ ಎತ್ತರವಾಗಿದೆ. ಹಾಗೆಯೇ ನೀವಿರುವುದು ಸಹ ಅತಿ ಎತ್ತರದಲ್ಲಿ. ಮನುಷ್ಯರು ಪರ್ವತಾರೋಹಣ ಮಾಡುವ ಅಭ್ಯಾಸ ಮಾಡ್ತಾರೆ, ರೇಸ್ ಮಾಡ್ತಾರೆ. ಈಗ ಕುಮಾರ ಕುಮಾರಿಯ ಸ್ಥಿತಿಯಿಂದಲೂ ಮೇಲೆ ಹೋಗಿ, ಹೇಗೆ ಮೊದಲು ಶರೀರದಲ್ಲಿ ಬಂದಿರೋ ಹಾಗೆಯೇ ಈಗ ಇದರಿಂದ ಹೊರಟು ಮೇಲೆ ಹೋಗಬೇಕಾಗಿದೆ. ಪರಿಶ್ರಮ ಪಡಬೇಕಾಗಿದೆ. ಒಂದು ವೇಳೆ ಶ್ರೇಷ್ಠ ಪದವಿಯನ್ನು ಪಡೆಯಬೇಕೆಂದರೆ ಮತ್ಯಾವುದೇ ಸ್ಮೃತಿ ಬರದಿರಲಿ. ನಮ್ಮ ಬಳಿ ಇರುವುದಾದರೂ ಏನು? ಖಾಲಿ ಕೈಯಲ್ಲಿ ಬಂದಿದ್ದೇವಲ್ಲವೇ? ನಮ್ಮ ಬಳಿ ಏನೂ ಇಲ್ಲ. ಈ ಶರೀರವೂ ನಮ್ಮದಲ್ಲ. ಈಗ ಈ ಶರೀರವನ್ನು ಮರೆಯಬೇಕಾಗಿದೆ. ಅನಾಸಕ್ತ ಕರ್ಮಾತೀತರಾಗಿರಬೇಕು, ಟ್ರಸ್ಟಿಗಳಾಗಬೇಕು. ಬಲೆ ಸುತ್ತಿ ತಿರುಗಾಡಿ, ಆದರೆ ವ್ಯರ್ಥವಾಗಿ ಖರ್ಚು ಮಾಡಬೇಡಿ. ಮನುಷ್ಯರು ಬಹಳ ದಾನ ಮಾಡುತ್ತಾರೆ. ಇಂಥವರು ಬಹಳ ದೊಡ್ಡ ದಾನಿಯಾಗಿದ್ದಾರೆ. ಆಸ್ಪತ್ರೆ ಧರ್ಮಶಾಲೆಯನ್ನು ತೆರೆದಿದ್ದಾರೆಂದು ಪತ್ರಿಕೆಯಲ್ಲಿ ಹೆಸರು ಬರುತ್ತದೆ. ಯಾರು ಬಹಳ ದಾನ ಮಾಡುವರೋ ಅವರಿಗೆ ಸರ್ಕಾರದಿಂದ ಬಿರುದು ಸಿಗುತ್ತದೆ. ಮೊಟ್ಟ ಮೊದಲು ಇಸ್ ಹೋಲಿನೆಸ್ ಆರ್ ಹೋಲಿನೆಸ್ ಎಂದು ಬಿರುದಿರುತ್ತದೆ. ಹೋಲಿ ಎಂದು ಪವಿತ್ರತೆಗೆ ಹೇಳಲಾಗುತ್ತದೆ. ಹೇಗೆ ದೇವತೆಗಳು ಪವಿತ್ರರಾಗಿದ್ದರೋ ಅದೇ ರೀತಿ ಆಗಬೇಕಾಗಿದೆ. ನಂತರ ಅರ್ಧಕಲ್ಪ ಪವಿತ್ರರಾಗಿರುತ್ತೀರಿ. ಇದು ಹೇಗೆ ಸಾಧ್ಯ? ಅಲ್ಲಿಯೂ ಮಕ್ಕಳು ಜನ್ಮ ಪಡೆಯುತ್ತಾರೆ ಅಂದ ಮೇಲೆ ಇದು ಹೇಗೆ ಎಂದು ಅನೇಕರು ಹೇಳುತ್ತಾರೆ. ಅಲ್ಲಿ ರಾವಣನಿರುವುದಿಲ್ಲ. ಜೀವನ ಗೋಣಿಚೀಲದಂತೆ ಚೆಂದವಿದ್ದಾಗ ಎಲ್ಲರೂ ತುಂಬುವರು. ಕಟ್ಟಿಟ್ಟು ಅಟ್ಟಕ್ಕೂ ಏರಿಸುವವರು. ಅಲ್ಲಲ್ಲಿ ಹರಿದಾಗ ಕಾಲಡಿಗೆ ಹಾಕುವರು. ಓಂ ಶಾಂತಿ ಅಣ್ಣ. ಅಣ್ಣ, ಬಾಬಾ ಹೇಳ್ತಿದ್ದಾರೆ, ನಿರಾಕಾರ ತಂದೆಯ ಮಹಿಮೆ, ದೇವತೆಗಳ ಮಹಿಮೆ ಮತ್ತು ತಮ್ಮ ಮಹಿಮೆ 3 ಪರಿಶೀಲನೆ ಮಾಡಿಸಿ. ನೀವೀಗ ತಂದೆಯ ಹಾಗೆ ಗುಣವಂತರಾಗುತ್ತಿದ್ದೀರಿ. ನಂತರ ದೇವತಾ ಗುಣದವರಾಗ್ತೀರಿ. ಆ ಗುಣಗಳನ್ನು ಈಗ ಧಾರಣೆ ಮಾಡಿಕೊಳ್ಬೇಕು. ನೀವೀಗ ದೈವಿ ಗುಣಗಳನ್ನು ಧಾರಣೆ ಮಾಡಿಕೊಳ್ಳುತ್ತಿದ್ದೀರಿ. ಶಾಂತಿಯ ಸಾಗರ, ಪ್ರೇಮದ ಸಾಗರನೆಂದು ಹಾಡ್ತಾರೆ. ಹೇಗೆ ತಂದೆಯ ಪೂಜೆ ನಡೆಯುತ್ತದೆಯೋ ಹಾಗೆಯೇ ನೀವು ಪೂಜಿಸಲ್ಪಡುತ್ತೀರಿ. ತಂದೆಯು ನಿಮಗೆ ನಮಸ್ತೆ ಮಾಡ್ತಾರೆ. ನಿಮಗಂತೂ ಡಬಲ್ ಪೂಜೆ ನಡೆಯುತ್ತೆ. ನೀವೆಲ್ಲ ಮಾತುಗಳನ್ನು ತಂದೆಯೇ ತಿಳಿಸ್ತಾರೆ, ನಿಮ್ಮ ಮಹಿಮೆಯನ್ನು ತಿಳಿಸುತ್ತಾರೆ. ಪುರುಷಾರ್ಥ ಮಾಡಿ ಈಗ ಈ ರೀತಿ ಆಗಿರಿ, ನಾವು ಈ ರೀತಿ ಆಗಿದ್ದೇವೆಯೇ ಎಂದು ಹೃದಯದಿಂದ ಕೇಳಿಕೊಳ್ಬೇಕು. ಹೇಗೆ ನಾವು ಅಶರೀರಿಯಾಗಿ ಬಂದಿದ್ದೇವೆ ಹಾಗೆಯೇ ನಾವು ಅಶರೀರಿಯಾಗಿ ಹೋಗಬೇಕು. ಈ ಊರುಗೋಲನ್ನು ಬಿಟ್ಟು ಬಿಡಿ ಎಂದು ಶಾಸ್ತ್ರಗಳಲ್ಲಿದೆ. ಆದರೆ ಇಲ್ಲಿ ಕೋಲಿನ ಮಾತಿಲ್ಲ. ಈ ಶರೀರ ಬಿಡುವ ಮಾತಾಗಿದೆ. ಉಳಿದೆಲ್ಲವೂ ಭಕ್ತಿ ಮಾರ್ಗದ ಮಾತುಗಳಾಗಿವೆ. ಇಲ್ಲಿ ಕೇವಲ ತಂದೆಯನ್ನ ನೆನಪು ಮಾಡಬೇಕು. ಸೂಕ್ಷ್ಮ ವತನದಲ್ಲಂತೂ ಈ ಶರೀರವೇ ಇರುವುದಿಲ್ಲ. ಅನೇಕರಿಗೆ ಮನೆಯಲ್ಲಿ ಕುಳಿತಿದ್ದಂತೆಯೇ ಬ್ರಹ್ಮನ ಸಾಕ್ಷಾತ್ಕಾರವಾಗುತ್ತದೆ, ಕೃಷ್ಣನದು ಆಗುತ್ತದೆ. ಇದರ ಅರ್ಥವೇನೆಂದರೆ, ಈ ಬ್ರಹ್ಮರವರ ಬಳಿ ಹೋದರೆ ಕೃಷ್ಣನ ತರಹ ಆಗುತ್ತೀರಿ ಅಥವಾ ಕೃಷ್ಣನ ಮಡಿಲಲ್ಲಿ ಹೋಗುತ್ತೀರಿ. ಅವರಿಗಾದರೆ ಕೇವಲ ರಾಜಕುಮಾರನ ಸಾಕ್ಷಾತ್ಕಾರವಾಗುತ್ತದೆ. ಒಂದು ವೇಳೆ
ನೀವು ಚೆನ್ನಾಗಿ ಓದಿದ್ದರೆ ನೀವು ಆಗಬಲ್ಲಿರಿ. ಇದು ಗುರಿ ದೇಹವಾಗಿದೆ. ಮಾದರಿಯನ್ನಾಗಿ ಹೇಳುತ್ತಾರೆ. ತಂದೆಯು ಸತ್ಯನಾರಾಯಣನ ಕಥೆಯನ್ನು ತಿಳಿಸಲು ನರನಿಂದ ನಾರಾಯಣನನ್ನಾಗಿ ಮಾಡಲು ಬಂದಿದ್ದಾರೆ. ಮೊದಲಂತೂ ಅವಶ್ಯವಾಗಿ ರಾಜಕುಮಾರರಾಗುತ್ತೀರಿ. ಕೃಷ್ಣನು ಬೆಣ್ಣೆಯನ್ನು ತಿಂದನೆಂದು ಶಾಸ್ತ್ರಗಳಲ್ಲಿ ತೋರಿಸುತ್ತಾರೆ. ವಾಸ್ತವದಲ್ಲಿ ಇದು ವಿಶ್ವ ರಾಜ್ಯ ಭಾಗ್ಯದ ಬೆಣ್ಣೆಯಾಗಿದೆ. ಬಾಕಿ ಚಂದ್ರ ಇತ್ಯಾದಿಯನ್ನು ಬಾಯಲ್ಲಿ ಹೇಗೆ ತೋರಿಸುತ್ತಾರೆ? ವಾಸ್ತವದಲ್ಲಿ ಇದು ವಿಶ್ವ ರಾಜ್ಯ ಭಾಗ್ಯದ ಬೆಣ್ಣೆಯಾಗಿದೆ. ಬಾಕಿ ಚಂದ್ರ ಇತ್ಯಾದಿಯನ್ನು ಬಾಯಲ್ಲಿ ಹೇಗೆ ತೋರಿಸುತ್ತಾರೆ? ಹೇಳಿಕೆ ಇದೆ. 2 ಬೆಕ್ಕುಗಳು ಪರಸ್ಪರದಲ್ಲಿ ಕಚ್ಚಾಡಿದವು. ಮಧ್ಯದಲ್ಲಿ ಯಾರು ಸೃಷ್ಟಿಯ ಮಾಲೀಕನಾದರೋ ಅವರಿಗೆ ಬೆಣ್ಣೆಯನ್ನು ತೋರಿಸಿದ್ದಾರೆ. ಈಗ ತಮ್ಮನ್ನು ನೋಡಿಕೊಳ್ಳಿ. ನಾವು ಈ ರೀತಿ ಆಗಿದ್ದೇವೆಯೇ? ಇಲ್ಲವೇ? ಈ ವಿದ್ಯೆಯು ಇರುವುದೇ ರಾಜ್ಯ ಪದವಿಗಾಗಿ. ಪ್ರಜಾಪಾಠ ಶಾಲೆ ಎಂದು ಹೇಳುವುದಿಲ್ಲ. ಹಿಂಡಿದ ಹಾಲು ತಕ್ಷಣವೇ ಮೊಸರಾಗದಂತೆ ಇಂದು ಮಾಡಿದ ಪಾಪಕೃತ್ಯಗಳ ಫಲ ತಕ್ಷಣ ಅನುಭವಕ್ಕೆ ಬರದಿರಬಹುದು. ಅದು ಬೂದಿ ಮುಚ್ಚಿದ ಕೆಂಡದಂತೆ ಸಮಯವನ್ನು ನೋಡಿ ಸರಿಯಾಗಿ ಸುಡುತ್ತದೆ. ಅಣ್ಣ, ಬಾಬಾ ನಮಗೆಲ್ಲ ಧಾರಣೆಗಾಗಿ ಹೇಳ್ತಿದ್ದಾರೆ. ಟ್ರಸ್ಟಿ ಹಾಗೂ ಅನಾಸಕ್ತರಾಗಿ ಯಾವುದೇ ವ್ಯರ್ಥ ಖರ್ಚು ಮಾಡಬೇಡಿ. ಸ್ವಯಂವನ್ನು ದೇವತೆಗಳಂತೆ ಪವಿತ್ರರನ್ನಾಗಿ ಮಾಡಿಕೊಳ್ಳುವ ಪುರುಷಾರ್ಥ ಮಾಡುತ್ತಾ ಇರಿ. ಒಬ್ಬ ಪ್ರಿಯಾತಿಪ್ರಿಯ ವಸ್ತುವಾದ ತಂದೆಯನ್ನ ನೆನಪು ಮಾಡಿ. ಸಾಧ್ಯವಾದಷ್ಟು ಕಲಿಯುಗಿ ಬಂಧನಗಳನ್ನು ಬಿಡಿಸಿಕೊಳ್ಳುತ್ತಾ ಹೋಗಿ. ಹೆಚ್ಚಿಸಿಕೊಳ್ಳಬೇಡಿ. ಸತ್ಯುಗಿ ದೈವಿ ಸಂಬಂಧದಲ್ಲಿ ಹೋಗುತ್ತಿದ್ದೇವೆ ಎಂಬ ಖುಷಿ ಇರಲಿ. ವರದಾನ: ಹಳೆಯ ಸ್ವಭಾವ ಸಂಸ್ಕಾರದ ಹೊರೆಯನ್ನು ಸಮಾಪ್ತಿ ಮಾಡಿ ಡಬಲ್ ಲೈಟ್ ಆಗಿರುವಂತಹ ಫರಿಷ್ಠಾ ಭವ. ಯಾವಾಗ ತಂದೆಯವರಾದಿರಿ ಆಗ ಎಲ್ಲ ಹೊರೆಯನ್ನು ತಂದೆಗೆ ಕೊಟ್ಟು ಬಿಡಿ. ಹಳೆಯ ಸ್ವಭಾವ ಸಂಸ್ಕಾರ ಸ್ವಲ್ಪವಾದರೂ ಹೊರೆ ಇದ್ದಲ್ಲಿ ಮೇಲಿನಿಂದ ಕೆಳಗೆ ತಂದು ಬಿಡುವುದು. ಆರುವ ಕಲೆಯ ಅನುಭವ ಮಾಡಲು ಬಿಡುವುದಿಲ್ಲ. ಆದರೆ ಬಾಪ್ ದಾದಾ ಹೇಳುತ್ತಾರೆ, ಇದನ್ನೆಲ್ಲ ಕೊಟ್ಟು ಬಿಡಿ. ಇದು ರಾವಣನ ಆಸ್ತಿಯಾಗಿದೆ. ಇದನ್ನು ತಮ್ಮ ಬಳಿ ಇಟ್ಟುಕೊಂಡರೆ ದುಃಖವನ್ನೇ ಪಡೆಯುವಿರಿ. ಫರಿಷ್ಠಾ ಅರ್ಥಾತ್ ರಾವಣನ ಆಸ್ತಿ ಸ್ವಲ್ಪವೂ ನಿಮ್ಮ ಬಳಿ ಇರಬಾರದು. ಎಲ್ಲ ಹಳೆಯ ಖಾತೆ ಭಸ್ಮ ಮಾಡಿ ಆಗ ಹೇಳಲಾಗುವುದು ಡಬಲ್ ಲೈಟ್ ಫರಿಷ್ಠಾ. ನಿರ್ಣಯ ಮತ್ತು ಹರ್ಷಿತ ಮುಖವಾಗಿದ್ದು ಬೇಹದ್ದಿನ ಆಟವನ್ನು ನೋಡಿದಾಗ ಹಲ್ಚಲ್ನಲ್ಲಿ ಬರುವುದಿಲ್ಲ. ನಾನು ಅಂದ್ಕೊಳ್ತೀನಿ ಈ ಅಣ್ಣ ತಮ್ಮರ ವಾರ್ತಾಲಾಪವನ್ನು ಕೇಳ್ತಾ ಇದ್ದೀರಾ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗೋದನ್ನು ಖಂಡಿತ ಮರಿಬೇಡಿ. ಓಂ ಶಾಂತಿ.